ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸುವ ನಿಟ್ಟಿನಲ್ಲಿ ಭಾರತೀಯ ಉದ್ಯಮಶೀಲ ಅಭಿವೃದ್ಧಿ ಸಂಸ್ಥೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಟೈಲರಿಂಗ್, ಹ್ಯಾಂಡ್ ಪೋಚ್, ಗಿಫ್ಟ್ ಕವರ್ ಸೇರಿದಂತೆ ವಿವಿಧ ಕೌಶಲ್ಯಗಳ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಲಾಗಿದ್ದು, ಮಹಿಳೆಯರು ಉದ್ಯಮಿಗಳಾಗುವಂತೆ ಕರೆ ನೀಡಲಾಗಿದೆ. ಆನೇಕಲ್ ತಾಲೂಕಿನ ಜಿಗಣಿಯ ಸಮುದಾಯ ಭವನದಲ್ಲಿ ಭಾರತೀಯ ಉದ್ಯಮಶೀಲ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಮಹಿಳಾ ಸಮುದಾಯಕ್ಕಾಗಿ ವಿಶೇಷ ಕೌಶಲ್ಯ ಅಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಭಾರತೀಯ ಉದ್ಯಮಶೀಲ ಅಭಿವೃದ್ಧಿ ಸಂಸ್ಥೆಯ ಕಾರ್ಯಕ್ರಮ ಸಂಯೋಜಕ ಮಧುಕೇಶ್, ಮಹಿಳೆಯರು ಉದ್ಯಮಿಗಳಾಗಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಹಿಳೆಯರ ಆರ್ಥಿಕ ಸಬಲೀಕರಣದಿಂದ ಮನೆ, ಗ್ರಾಮ ಹಾಗೂ ತಾಲೂಕಿನ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ನ ವಿದ್ಯಾರಾಣಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಮಹಿಳೆಯರ ಆರ್ಥಿಕ ಪ್ರಗತಿ ಸರ್ಕಾರ ಮತ್ತು ಬ್ಯಾಂಕ್ಗಳಿಂದ ಹಲವು ಯೋಜನೆಗಳನ್ನು ಲಭ್ಯವಿವೆ. ವಿಶೇಷವಾಗಿ ಮುದ್ರಾ ಯೋಜನೆಯಡಿ ಸಬ್ಸಿಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯಲಿದ್ದು, ಮಹಿಳೆಯರು ಇದರ ಪ್ರಯೋಜನ ಪಡೆದು ಸ್ವಂತ ಉದ್ಯಮ ಆರಂಭಿಸಬೇಕು ಎಂದು ಸಲಹೆ ನೀಡಿದರು. ಟೈಲರಿಂಗ್, ಹ್ಯಾಂಡ್ ಪೋಚ್, ಗಿಫ್ಟ್ ಕವರ್ ಸೇರಿದಂತೆ ವಿವಿಧ ಉನ್ನತಗಳ ತಯಾರಿಕೆ ಸಂಬಂಧಿಸಿದ ತರಬೇತಿಯನ್ನು ಮಹಿಳೆಯರಿಗೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿ ಅನಿತಾ, ಆರ್ಗದ್ದೆ ಗ್ರಾಮ ಪಂಚಾಯಿತಿಯ ವಿಆರ್ಡಬ್ಲ್ಯೂ ಸುರೇಶ್, ಆಶಾ ಕಾರ್ಯಕರ್ತೆ ವೀಣಾ, ಲಕ್ಷ್ಮಿ, ಕಾರ್ಯಕ್ರಮದ ವ್ಯವಸ್ಥಾಪಕ ಸಬಾಸ್ಟಿನ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಮಹಿಳೆಯರ ಕೌಶಲ್ಯಾಭಿವೃದ್ಧಿ ಹಾಗೂ ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಆಯೋಜಿಸಲಾದ ಈ ತರಬೇತಿ ಶಿಬಿರ ಮಹಿಳೆಯರಲ್ಲಿ ಉತ್ತಮ ಸ್ಪಂದನೆ ಮೂಡಿಸಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹಿಳೆಯರು ಉದ್ಯಮಿಗಳಾಗಿ ಆರ್ಥಿಕವಾಗಿ ಸಬಲರಾಗುವ ವಿಶ್ವಾಸ ವ್ಯಕ್ತವಾಗಿದೆ. ಹೆಸರು ಫುಲ್ ಫಾರ್ಮ್ ಓಕೆನಾ. ಸೊ ಈ ಸಂಸ್ಥೆ ಸುಮಾರು 42 ವರ್ಷದಿಂದ ಇಂಡಿಯಾದಲ್ಲಿ, ಇದರ ಕೇಂದ್ರ ಕಚೇರಿ ಅಹಮದಾಬಾದ್ ಗುಜರಾತಲ್ಲಿದೆ. ಬೆಂಗಳೂರಲ್ಲಿ ರಿಚ್ಮಂಡ್ ಸರ್ಕಲ್ ಹತ್ರ ಶಾಂತಲ್ ನಗರ್ ಹತ್ರ ಇದೆ ರೀಜನಲ್ ಆಫೀಸ್. ಅದು ಸುಮಾರು 42 ವರ್ಷದಿಂದ ಮಹಿಳೆಯರಿಗೋಸ್ಕರ ಈ ಒಂದು ಸಂಸ್ಥೆ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸೇವೆಯ ಉದ್ದೇಶ ಏನಂದರೆ, ಮಹಿಳೆಯರು ಸಬಲೀಕರಣ ಆಗಬೇಕು, ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ಮತ್ತು ಅವ್ರ ಕಾಲಲ್ಲಿ ಅವ್ರು ನಿಲ್ಲಬೇಕು, ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತರಬೇತಿ ಕಾರ್ಯಾಗಾರ ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ. ಬೇರೆ ಬೇರೆ ರೀತಿಯ ತರಬೇತಿಗಳು ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ಬ್ಯಾಗ್ಸ್ಗಳು ಮತ್ತು ಎಂಬ್ರಾಯ್ಡರಿ ಸಂಬಂಧಪಟ್ಟಂತೆ ತರಬೇತಿಗಳು ನಡೀತದೆ. ಮಹಿಳೆಯರು ಬೇರೆಯವ್ರನ್ನು ಅವಲಂಬನೆ ಆಗಿರಬಾರ್ದು, ಅವ್ರ ಕಾಲಲ್ಲಿ ಅವ್ರು ನಿಲ್ಲಬೇಕು. ನಾವು ಏನಾದರೂ ಬೇಕಂತ ಹೇಳಿದ್ರೆ ಏನು ಮಾಡ್ತೀವಿ, ಕೈ ತಾಕ್ತೀವಲ್ವಾ, ಬೇಕು ಅದು ಬೇಕು ಇದು ಬೇಕಂತ. ಏನು ಹಬ್ಬ ಬಂತು, ನೆಕ್ಸ್ಟ್ ಗಣೇಶ ಹಬ್ಬ ಬರುತ್ತೆ, ಅಥವಾ ಬಕ್ರೀದ್ ಬರುತ್ತೆ, ಕ್ರಿಸ್ಮಸ್ ಬರುತ್ತೆ, ನಮ್ಮದೇ ಆದ ಏನಾದಿಲ್ಲ. ಹಾಗಾಗಿ ನಾವು ಏನು ಸಂಪಾದನೆ ಮಾಡ್ತೀವಿ ಅದು 100 ರೂಪಾಯಿ ಆಗಲಿ, 200 ರೂಪಾಯಿ ಆಗಲಿ, ಅಥವಾ 1000 ರೂಪಾಯಿ ಆಗಲಿ, ಅದು ನಮ್ಮದು ಸಂಪಾದನೆ ಅಂತ ಬರುತ್ತೆ. ಆಮೇಲೆ ನೀವು ಮನೆಯಲ್ಲಿ ಅಥವಾ ಬೇರೆ ಸ್ವತಃ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಮನೆಯಲ್ಲಿ ಗೌರವ ಸಿಗುತ್ತೆ, ನಿಮ್ಮ ಯಜಮಾನಿಂದ ಸಪೋರ್ಟ್ ಸಿಗುತ್ತೆ, ನಿಮ್ಮ ಅತ್ತೆ ಮಾವ ಕಡೆಯಿಂದ ಕೂಡ ಒಳ್ಳೆ ಸಪೋರ್ಟ್ ಸಿಗುತ್ತೆ. ನೀವು ಕೂಡ ಸಮಾಜದಲ್ಲಿ ಎಲ್ಲರ ತರನೇ ಬದುಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಲ್ಲಿ ಚಾಲೆಂಜ್ ಇರ್ಬೋದು, ಇಲ್ಲ ಅಂತಲ್ಲ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಅದರಲ್ಲಿ 2 ಇರುತ್ತೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ನಾವು ಒಳ್ಳೆಯದನ್ನು ತಗೊಳ್ಬೇಕು, ಕೆಟ್ಟದನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು, ಸಕಾರಾತ್ಮಕವಾಗಿ ತಗೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಒಂದೇ ಸಲ ಮೇಲೆ ಬರಲಿಕ್ಕೆ ಆಗಲ್ಲ, ನಿಧಾನವಾಗಿ ಹೋಗ್ಬೇಕು. ನಾವು ನಿಧಾನವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಸೇವಿಂಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ನೆಟ್ವರ್ಕಿಂಗ್ ಮಾಡಬೇಕು. ಈಗ ಬ್ಯಾಗ್ ಮಾಡಿದ್ರೆ ಅಂದರೆ ಏನಾಗುತ್ತೆ, ಬಲ್ಕಲ್ಲಿ ಬೇಕಾಗುತ್ತೆ ನಿಮಗೆ, ಆರ್ಡರ್ಸ್ಗಳು ಬೇಕು, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ಮಾರ್ಕೆಟಿಂಗ್ ಲಿಂಕೇಜ್ ಮಾಡಬೇಕು, ಅದೆಲ್ಲ ಕೂಡ ನಾವು ಮಾಡ್ತೀವಿ. ಆಮೇಲೆ ಟ್ರೈನಿಂಗ್ ಆದಮೇಲೆ 16 ತಿಂಗಳು, ಹತ್ರ 1.5 ವರ್ಷ ನಿಮಗೆ ಹ್ಯಾಂಡ್ ಸಪೋರ್ಟಿಂಗ್ ಮಾಡ್ತೀವಿ. ನಿಮಗೆ ಟ್ರೈನಿಂಗ್ ಆದಮೇಲೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಆಮೇಲೆ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಮಾಡಿಕೊಡ್ತೀವಿ. ಅದಾದಮೇಲೆ ನಿಮಗೆ ನಮ್ಮ ಸಂಸ್ಥೆ ಕಡೆಯಿಂದ ಎಕ್ಸಿಬಿಷನ್ ಪ್ರೋಗ್ರಾಮ್ಸ್ಗಳಿದ್ರೆ ಅಲ್ಲಿ ಕೂಡ ನಮಗೆ ಉಚಿತವಾಗಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಹಾಗಾಗಿ
ನೀವುಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಮನೆಯಲ್ಲಿ ಕೂಡ ನಿಮ್ಮದೇ ಆದ ಒಂದು ಬಿಸ್ನೆಸ್ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತರಬೇತಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಅಷ್ಟೇ ಇಡಿ ಅಂತ ಸಂಸ್ಥೆ ಇದೆ. ಸೊ ನೀವು ಯಾಕೆ ಬಂದಿದ್ದೀರಾ ಅಂತ ಯಾಕೆ ಬಂದಿದ್ದೀರಮ್ಮ ಇಲ್ಲಿಗೆ ಟ್ರೈನಿಂಗಿಗೆ? ಕಲ್ತ್ಬಿಟ್ಟು ನಮ್ಮದೇ ಆದ ಸ್ವಂತ ಉದ್ಯಮ ಮಾಡೋದು. ಸೊ ಖಂಡಿತ ಇಡಿ ಒಂದು ಈಗ ಸೆಬಾಸ್ಟಿಯನ್ ಹೇಳ್ದಂಗೆ 43 ವರ್ಷ ಅದು ವರ್ಲ್ಡ್ ಆರ್ಗನೈಸೇಷನ್. ಸೊ ಅದ್ಕೊಂಡ್ಬಿಟ್ಟು ಪ್ರತಿ ವರ್ಷ ಮೋರ್ ದೆನ್ ಒಂದು 3 ಲಕ್ಷ ಜನ ಎಂಟರ್ಪ್ರಿನರ್ಸ್ನ ಅಕ್ರಾಸ್ ಇಂಡಿಯಾದಲ್ಲಿ ಅದು ಪ್ರೊಡ್ಯೂಸ್ ಮಾಡುತ್ತೆ. ಎಂಟರ್ಪ್ರಿನರ್ಸ್ ಅಂದರೆ ಲೈಕ್ ಏನೋ ಒಂದು ಸ್ವಂತವಾಗಿ ನಿಂತ್ಕೊಂಡು ಅವರೇ ಓನಾಗಿ ಇಂಡಿಪೆಂಡೆಂಟ್ ಆಗಿ ಯಾರ ಒಂದು ಸಹಾಯ ಇಲ್ಲದೆ ಇದು ಆಗೋದು. ಇದು ಒಂದು ಟ್ರೇಡ್. ಫಾರ್ ಎಕ್ಸಾಂಪಲ್ ಹ್ಯಾಂಡ್ಮೇಡ್ ಹೋಮ್ ಡೆಕೋರ್ ಅಂಡ್ ಯುಟಿಲಿಟಿ ಐಟಮ್ಸ್ ಅಂದರೆ ಜೂಟ್ ಬ್ಯಾಗ್ಸ್ ಇರ್ಬೋದು. ಸೊ ಅವೆಲ್ಲ ಆ ಥರ 28 ಟ್ರೇಡ್ಸ್ ಇದೆ ನಮ್ಮಲ್ಲಿ. ಸೊ ಇದು ನಾನು ಇನ್ನೂ ಡೀಪಾಗಿ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಮಾರ್ಕೆಟಿಂಗ್ ಫಸ್ಟ್ ಎಲ್ಲ ಎಕ್ಸ್ಪರ್ಟ್ ಆಗಿದ್ದೆ. ಸೊ ನೀವು ಈಗ ಬಂದು ಫಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಅಂತಾರೆ. ಡೈರೆಕ್ಟಾಗಿ ನಾವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ಕಮರ್ಷಿಯಲ್ ಆಗಿ ಮಾರ್ಕೆಟ್ ಮಾಡಿ ಕೈ ಸುಟ್ಕೊಡೋದು ಭಾಳಷ್ಟು ಕಾಮನ್. ಸೊ ಅದಕ್ಕೋಸ್ಕರ ಎಕೋ ಆಕ್ಷನ್ ಲರ್ನಿಂಗ್ ಸೆಂಟರ್ ಒಂದು ಕಲಿಕಾ ಕೇಂದ್ರ ಅಂತ ಮಾಡಿ ನಿಮಗೆ ಫಸ್ಟ್ ಟ್ರೈನ್ ಕೊಡುತ್ತೆ, ಅದೇ ಇನ್ವೆಸ್ಟ್ ಮಾಡುತ್ತೆ. ಫಸ್ಟ್ ನಿಮ್ಮದು ಸ್ಕಿಲ್ಲು ನಿಮ್ಮ ಐಡಿಯಾಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಹಾಕಿ ಇದು ಮಾಡಿ ವಿ ವಿಲ್ ಸಪೋರ್ಟ್, ಟ್ರೈನಿಂಗ್ ಸಪೋರ್ಟ್ ಇರ್ಬೋದು ಎಲ್ಲ ಮಾಡಿ. ನಿಮಗೆ ಒಂದ್ಸರಿ ಅನಿಸ್ತಪ್ಪ ನಾನು ಐ ಆಮ್ ಕೆಪೇಬಲ್ ಅಂತ ಅಂದಾಗ ಸ್ಕ್ರೀನಿಂಗ್ ಮಾಡಿ ನಿಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಆಮೇಲೆ ಫೈನಾನ್ಷಿಯಲ್ ಸಪೋರ್ಟು ಎಲ್ಲದಕ್ಕೂ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಆಗಿ ಇರುತ್ತೆ. ಸೊ ತುಂಬ ಇದೊಂಥರ ಲೈಕ್ ಏನೋ ಇದು ನೀವು ಏನು ಇಂಟ್ರೆಸ್ಟ್ ಇರ್ತೀರಲ್ಲ, ವಾಲಂಟ್ರಿಯಾಗಿ ಒಂದು 50 ಜನ ಇರ್ತೀರಲ್ಲ ಅವರಿಗಷ್ಟೇ ಸೀಮಿತವಾಗಿರುತ್ತೆ. ಸೊ ಭಾಳಷ್ಟು ಜನ ಇವಾಗ ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬಂದಾಗ ಮಾರ್ಕೆಟಿಂಗ್ ಅಂತ ಬಂದಾಗ ಈಗ ಚಿಕ್ಕ ಒಂದು ನೀವು ಸ್ಟಾರ್ಟ್ ಮಾಡ್ತೀರಾ ಖಂಡಿತವಾಗ್ಲೂ ಡಿಮ್ಯಾಂಡ್ ಇದೆ. ಯಾಕಂದರೆ ಬೆಂಗಳೂರಲ್ಲಿ ಸಿಟಿಯಲ್ಲಿ ಜಿಗಣಿ ಅಂತಂದರೆ ನಾನೇ ನೋಡ್ತೀನಿ, ದೇರ್ ಆರ್ ಲಾಟ್ ಆಫ್ ಮ್ಯಾನುಫ್ಯಾಕ್ಚರರ್, ರಿಟೇಲರ್ಸ್, ಹೋಲ್ಸೇಲರ್ಸ್ ಎಲ್ಲ ಇರ್ತಾರೆ. ಸೊ ಅದೊಂದು ದೊಡ್ಡ ಹಂತದಲ್ಲಿ ಕನೆಕ್ಟ್ ಮಾಡೋಕ್ಕೆ ಒಂದು ಗ್ರೂಪ್ ಅಂತ ಮಾಡಿದಾಗ ನೀವು ಒಂದು ಗ್ರೂಪಿಂದ ಇವಾಗ ಕಲಿತಿದ್ದೀರಾ. ನೀವು ಗ್ರೂಪಲ್ಲಿ ಇನೋವೇಟಿವ್ ಆಗಿ ಐಡಿಯಾಸ್ ಎಲ್ಲ ಮಾಡಿದಾಗ ಸೊ ಖಂಡಿತವಾಗಿ ಅದು ಮಾರ್ಕೆಟಿಂಗ್ ಕನೆಕ್ಟ್ ಮಾಡೋಕ್ಕೆ ಎಲ್ಲ ಪೂರಕವಾಗಿ ಸಹಾಯ ಎಲ್ಲ ಮಾಡ್ತಾರೆ ಇಡಿಎ ಸಂಸ್ಥೆ. ಹಾಗೆ ಎಕ್ಸೆಂಚರ್ ಕೂಡ ಅದಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಇರ್ತಾರೆ. ಸೊ ಟ್ರೈನಿಂಗ್ ಮಾಡಿ ಲೈಕ್ ಏನೋ ಇದು 26 ಟ್ರೈನಿಂಗು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಮಾರ್ಕೆಟಿಂಗ್ ಒಂದು ಇಂಡಿಪೆಂಡೆಂಟ್ ಆಗಿ ಹೇಗೆ ಎಲ್ಲ ನೀವು ಇದು ಮಾಡ್ಬೋದು ಅನ್ನೋದನ್ನೆಲ್ಲ ಇದನ್ನು ಇಡಿಎ ಸಂಸ್ಥೆ ಹೇಳ್ಕೊಡುತ್ತೆ. ಏನೇ ಕ್ವಶನ್ಸ್ ಇದ್ರು ಲೈಕ್ ಏನೋ ಸೆಬಾಸ್ಟಿಯನ್ ಇರ್ತಾರೆ, ಅವರು ನಮ್ಮ ಟೀಮ್ ಇರ್ತಾರೆ. ಸೊ ಅವನ್ನೆಲ್ಲ ಕೇಳಿ ಸೊ ಕಾನ್ಫಿಡೆಂಟ್ ಆಗಿ ಮಾಡಿ. ಯಾಕಂದರೆ ಮಾರ್ಕೆಟಿಂಗಲ್ಲಿ ಅಂದರೂ ಕೊರತೆ ಇಲ್ಲ, ಬಿಕಾಸ್ ಕನ್ಸಂಪ್ಷನ್ ಇಸ್ ಯೂಸ್. ಬೆಂಗಳೂರಲ್ಲಿ ಒಂದು ಯಾವುದಾದ್ರೂ ಸೇಲ್ ಇಲ್ಲ ಅಂತ ಇಲ್ಲ. ಇವಾಗ ನೋಡ್ತಿದ್ರೆ ಒಂದು ಸಗಣಿ ಕೂಡ ಭಾಳ ಡಿಮ್ಯಾಂಡ್ ಇರುತ್ತೆ, ಲೈಕ್ ಏನೋ ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಆ ಥರ. ಸೊ ನೀವು ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಹ್ಯಾಂಡಿಲೂಮ್ಸ್ ಪ್ರಾಡಕ್ಟ್ಸ್ ಎಲ್ಲ ಮಾಡಿದಾಗ ಅದಕ್ಕೆ ಮಾರ್ಕೆಟಿಂಗು ಬೆಂಗಳೂರು ಬಿಡಿ, ವಿಲ್ ಕನೆಕ್ಟ್ ನೆಕ್ಸ್ಟ್ ಪುಣೆ ಇರ್ಬೋದು, ಭೋಪಾಲ್ ಇರ್ಬೋದು, ಡೆಲ್ಲಿ ಇರ್ಬೋದು. ಯಾಕಂದರೆ ಇಡಿಎ ಸಂಸ್ಥೆ ಪ್ಯಾನ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಿದೆ. ಸೊ ನೀವೇನು ಗ್ರೂಪ್ ಇರ್ತೀರಲ್ವಾ ಅವ್ರಿಗೆ ಸಪೋರ್ಟ್ ಮಾಡೋಂಥ ಇದನ್ನು ಇಡಿಎ ಸಂಸ್ಥೆ ಮಾಡುತ್ತೆ. ಥ್ಯಾಂಕ್ಸ್. ನಾನು ಒಂದು 600ಗಿಂತ ಹೆಚ್ಚಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಕಲಿಯೋ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ಬೇಕು, ಆಗ ನನಗೆ ಕಲಿಸೋ ಹುಮ್ಮಸ್ ಜಾಸ್ತಿ ಇರುತ್ತೆ. ಆಯಿತಾ? ನೀವು ಖುಷಿಯಾಗಿ ಕಲಿಬೇಕು, ನಾನು ಖುಷಿಯಾಗಿ ಹೇಳ್ಕೊಡೋಕೆ ರೆಡಿ ಇದ್ದೀನಿ. ಕರ್ಕೊಂಡು ನೀವು ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡಬೇಕಂತಂದ್ರೆ ನನಗೆ ನನಗೆ ನಿಮಗೆಲ್ಲರಿಗೂ ಸೀರೆ ಕುಚ್ಚು, ಹ್ಯಾಂಡ್ ಬ್ಯಾಗು, ಕುರೇಶ ಕೀ ಚೈನ್ ಎಲ್ಲ ಇರುತ್ತಲ್ಲ ಅದೆಲ್ಲ ನಾನು ಹೇಳ್ಕೊಡ್ತೀನಿ. ಅದೇ ನಿಮ್ಮ ಇಂಟ್ರೆಸ್ಟ್ ಕೊಡಬೇಕು. ನೀವು ಇಂಟ್ರೆಸ್ಟ್ ಕೊಟ್ಟರೆ ನಾನು ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಇಲ್ಲಾಂದರೆ ನಿಮ್ಗೆ ಏನಾದರೂ ಬೇರೆ ಏನಾದರೂ ಬೇಕಂದರೆ ನನಗೆ ಕೇಳಿ, ನನಗೆ ಎಲ್ಲ ನನಗೆ ಏನೇನು ಬರುತ್ತೆ ಅದೆಲ್ಲ ಹೇಳ್ಕೊಡ್ತೀನಿ. 3 ಲಕ್ಷದವರೆಗೂ ಸಹ ಇರುತ್ತೆ. ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಈ ಯೋಜನೆ ಅಡಿಯಲು ಸಹ ತೆಗೆದುಕೊಳ್ಬೋದು. ಮತ್ತೆ ಇಲ್ಲ ಅಂದ್ರೆ ಲಖಪತಿ ದೀದಿ ಸ್ಕೀಮ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬಿಡ್ತಾರೆ. ಸೊ ಈ ಲಖಪತಿ ದೀದಿ ಸ್ಕೀಮ್ ಅನ್ನೋದು ಎಲ್ಲಾ ಬ್ಯಾಂಕ್ ಅಲ್ಲೂ ಸೌಲಭ್ಯ ಇರುತ್ತೆ. ಸೊ ಆ ಯೋಜನೆ ಅಡಿಯಲ್ಲಿ ಸಹ ನೀವು ಸ್ಕೀಮ್ ಲೋನ್ಗೆ ಅಪ್ಲೈ ಮಾಡಬಹುದು. ಓಕೆನಾ? ಸೊ ಹಾಗಾಗಿ ಏನೇ ಒಂದು ಈ ಸರ್ಕಾರ ಏನ್ ಬಿಟ್ಟಿದೆ ಅಂದ್ರೆ ನಾನು ಮುದ್ರಾ ಸ್ಕೀಮ್ ಸೈಡ್ ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ, ಶ್ರೀ ಶಕ್ತಿ ಸ್ಕೀಮು ಅಥವಾ ಲಖಪತಿ ದೀದಿ ಸ್ಕೀಮ್ಸ್, ಇಷ್ಟು ಸ್ಕೀಮ್ ಯೋಜನೆ ಅಡಿಯಲ್ಲೂ ಸಹ ನೀವು ಏನ್ ಮಾಡ್ಬೋದು, ಸಾಲವನ್ನ ತೆಗೆದುಕೊಳ್ಬಹುದು. ಅದೇ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಟ್ಟಿಗೆ ನೀವು ಸಾಲವನ್ನ ತೆಗೆದುಕೊಳ್ಬಹುದು. ಕೊಟೇಶನ್ ಯಾವ ರೀತಿ ನೀವು ಸಬ್ಮಿಟ್ ಮಾಡ್ತೀರಾ ಆ ರೀತಿ ಆ ಬೇಸ್ ಮೇಲೆ ಬ್ಯಾಂಕ್ ಬಂದು ವಿಸಿಟ್ ಮಾಡ್ತಾರೆ. ಆ ಬೇಸ್ ಮೇಲೆ ನಿಮಗೆ ಸಾಲವನ್ನ ರಿಲೀಸ್ ಮಾಡ್ತಾರೆ. ಸೊ ಈ ಸಾಲವನ್ನ ತೆಗೆದುಕೊಳ್ಳಕ್ಕೆ ವರ್ಷಕ್ಕೆ ಏನಿಲ್ಲ ಅಂತಂದ್ರು 7 ರಿಂದ 8%
ಅದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ವರ್ಷಕ್ಕೆ ಬಡ್ಡಿ ಇರುತ್ತೆ. ಆದಷ್ಟು ನೀವು ನ್ಯಾಷನಲ್ಸ್ ಬ್ಯಾಂಕ್ಗೆ ಹೋಗಿ, ಓಕೆನಾ, ನ್ಯಾಷನಲ್ಸ್ ಬ್ಯಾಂಕ್ಗೆ ಹೋಗಿ. ಸೊ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಆ ದಿನದಲ್ಲಿ ಏನು RBI ಗೈಡ್ಲೈನ್ಸ್ ಪ್ರಕಾರವಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ವರ್ಷಕ್ಕೆ, ಆಯ್ತಾ. ಸೊ ತಿಂಗಳಿಗೆಲ್ಲ ವರ್ಷಕ್ಕೆ ಇರುತ್ತೆ 8 ಅಥವಾ 9%, 7ರಿಂದ ಸ್ಟಾರ್ಟ್ ಆಗುತ್ತೆ. ಸೊ 9% ಇರುತ್ತೆ, ಓಕೆನಾ, ಈ ಯೋಜನೆ ಅಡಿಯಲ್ಲಿ. ಮತ್ತೆ ಇಲ್ಲ ನನಗೆ ಯಾವ್ದಾದ್ರು ಸಬ್ಸಿಡಿ ಯೋಜನೆ ಬೇಕು ಅನ್ನೋದಾದ್ರೆ, ಸಬ್ಸಿಡಿ ಸ್ಕೀಮ್ಸ್ ಬೇಕಂದ್ರೆ PMFMA ಮತ್ತೆ PMEGP. ನಿಮ್ಗೆ ನೀವು ಎಲ್ಲರೂ ಸಹ ಟೈಲರಿಂಗ್ಸ್ ದುಡ್ಡು ಬ್ಯಾಗ್ ಹಾಕೋದ್ರಿಂದ PMEGP ಸ್ಕೀಮ್ ಯೋಜನೆ ಅಡಿಯಲ್ಲಿ ಅಪ್ಲೈ ಮಾಡ್ಬೋದು. PMEGP ಅಂತ ಹೇಳಿ ಸ್ಕೀಮ್ಸ್ ಬರುತ್ತೆ. ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೇ ಬರುವಂತದ್ದು. ಸೊ ಅದರಲ್ಲಿ 50% ವರೆಗೂ ಸಬ್ಸಿಡಿ ಸಿಗುತ್ತೆ, ಓಕೆನಾ. ಎಷ್ಟು ಪರ್ಸೆಂಟ್? 50%. ನೀವು 5 ಲಕ್ಷ ಸಾಲ ತಗೊಂಡ್ರೆ 2.5 ಲಕ್ಷದವರೆಗೂ ಸಬ್ಸಿಡಿ ಸಿಗುತ್ತೆ. ಸೊ ಈ ಯೋಜನೆ ಅಡಿಯಲ್ಲಿ ಏನು ಅಂತಂದ್ರೆ ಮಿಷಿನ್ಸ್ ಎಲ್ಲ ಖರೀದಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದಿಂದ 35%, ರಾಜ್ಯ ಸರ್ಕಾರದಿಂದ 15%. ಇದು ಎಲ್ಲ ಕ್ಯಾಟಗರಿಗೂ ಸಹ ಸಿಗುವಂತ ಯೋಜನೆ ಆಗಿದೆ. ಸೊ ಈ ಒಂದು ಯೋಜನೆ ಅಪ್ಲೈ ಮಾಡಕ್ಕೆ ನೇರವಾಗಿ ಬ್ಯಾಂಕ್ ಅಲ್ಲಿ ಮಾಡಕ್ ಆಗೋದಿಲ್ಲ, ಅದು ಆನ್ಲೈನ್ ಥ್ರೂನೇ ಮಾಡ್ಬೇಕಾಗತ್ತೆ. ಸೊ ಸೈಬರ್ ಸೆಂಟರ್ ಇಟ್ಕೊಂಡಿರ್ತಾರಲ್ಲ, ಸೊ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ನೀವು ಹೋಗಿ PMEGPಗೆ ನೀವು ಅಪ್ಲೈ ಮಾಡ್ಬೋದು. ಸೊ PMEGPಗೆ ಅಪ್ಲೈ ಮಾಡಿದ್ಮೇಲೆ ಅದಕ್ಕೂ ಸಹ ನೀವು ಏನ್ ತರಬೇತಿ ತಗೊಂಡಿರ್ತೀರಲ್ವಾ, ಸರ್ಟಿಫಿಕೇಟ್ ಬೇಕಾಗುತ್ತೆ, ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ, ಮತ್ತೆ ಹಾಗೆ ನಿಮ್ಮ ಆಧಾರು, ಪಾನ್ ಕಾರ್ಡ್ ಮತ್ತೆ ಉದ್ಯಮ ರಿಜಿಸ್ಟರ್ ಎಲ್ಲನೂ ಸಹ ಬೇಕಾಗುತ್ತೆ. ಮತ್ತೆ ಎಸ್ಪೆಷಲಿ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ಗೆ ಲಿಂಕ್ ಆಗಿರ್ಬೇಕು, ಓಕೆನಾ. ಇಷ್ಟನ್ನು ಸಹ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಹೋಗಿ ಸೈಬರ್ ಸೆಂಟರ್ ಕೊಟ್ಟಾಗ ಬ್ಯಾಂಕ್ ಅಕೌಂಟ್ ನಂಬರು ಇದೆಲ್ಲೂ ಸಹ ತಗೊಂಡೋಗಿ ಕೊಟ್ಟಾಗ ಅವರು ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಸೊ ಬಂದಿದ್ಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ಸ್ಟೇಟಸ್ ನ ನೀವು ಚೆಕ್ ಮಾಡ್ಬೋದು, ಓಕೆನಾ. ಸೊ ಅದ್ರ ಮೂಲಕವಾಗಿ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡಿ ಈ ಸಾಲ ಸೌಲಭ್ಯನ ತೆಗೆದುಕೊಂಡು ನಂತರ ನೀವು ಸ್ವಉದ್ಯೋಗಗಳನ್ನ ಪ್ರಾರಂಭಿಸಬಹುದು ಯೋಜನೆಯಲ್ಲಿ. ಸೊ ಹಾಗಾಗಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇನ್ನೂ ನೀವು ತರಬೇತಿ ಕಲಿತಾ ಇದ್ದೀರಾ, ಸೊ ಕಲಿಯುವಂತ ಟೈಮ್ ಇದೆ. ಸೊ ಹಾಗಾಗಿ ಸಾಲದ ಬಗ್ಗೆ ಏನ್ ಬೇಕಾದ್ರೆ ಫೈನಲ್ ಆಗಿ ಲಾಸ್ಟ್ ಡೇ ಬೇಕಾದ್ರೆ ಬಂದು ನಾನು ಇನ್ನೊಂದ್ಸಲ, ಯಾಕಂದ್ರೆ ನೀವು ಎಲ್ಲ ಸ್ವಲ್ಪ ಮರ್ತೋಗಿದ್ದೀರಾ ಅಂತಂದ್ರೆ, ಯಾಕಂದ್ರೆ ಕಲಿತ ಆದ್ಮೇಲೆ ಅಲ್ವಾ ಫೀಲ್ಡ್ಗೆ ಇಳಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಹೇಗೆ ಅಂತ ಹೇಳಿ. ಬೇಕಾದ್ರೆ ಫೈನಲಿ ಒಂದಿನ ಬಂದು ನಾನು ನಿಮ್ಗೆ ಏನೇನು ಸ್ಕೀಮ್ಸ್ ಅಂತ ಮತ್ತೊಮ್ಮೆ ಬೇಕಾದ್ರೆ ನಿಮ್ಗೆ ಬ್ರೀಫಾಗಿ ಹೇಳ್ತೀನಿ. ಮತ್ತೆ ಹಾಗೆ ಏನು ಅಂತಂದ್ರೆ ಯಾವುದೇ ತರದ ನೀವು ಸಾಲಕ್ಕೆ ಹೋಗ್ಬೇಕು ಅಂತಂದ್ರೂ ಟೆನ್ಷನ್ ತೆಗೆದುಕೊಡ್ಬೇಕಾಗಿಲ್ಲ, ಅದ್ರ ನಾಲೆಜ್ ಇರ್ಬೇಕಷ್ಟೇ. ಪ್ರಾಜೆಕ್ಟ್ ರಿಪೋರ್ಟ್ ಕರೆಕ್ಟಾಗಿ ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ಬ್ಯಾಂಕ್ಗೆ ಅವರು ಕರೆಕ್ಟಾಗಿ ನಿಮ್ಗೆ ಏನ್ ಕೊಡ್ತಾರೆ, ಸಾಲನ ಕೊಡ್ತಾರೆ. ಆದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿ ಟ್ರಾನ್ಸಾಕ್ಷನ್ ಎಲ್ಲ ಕಳೆದ 40 ವರ್ಷಗಳಿಂದ ಅದು ವಿವಿಧ ಭಾರತದಲ್ಲಿ ಕೆಲಸ ಮಾಡ್ತಿದೆ. ಸೊ ಅದು ಬಂದುಬಿಟ್ಟು ಸ್ಕಿಲ್ ಡೆವಲಪ್ಮೆಂಟು, ಇನೋವೇಷನು, ಟೆಕ್ನಾಲಜಿ ಮತ್ತು ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಮೇಲೆ ವರ್ಕ್ ಮಾಡ್ತಾ ಇದೆ. ಸೊ ಈಗ ಇಲ್ಲಿ ಪ್ರಸ್ತುತ ಅದು ಕರೆಕ್ಟಾಗಿ 7 ರೀಜನಲ್ ಸೆಂಟರ್ ಇದೆ. ಸದರ್ನ್ ರೀಜನಲ್ ಆಫೀಸ್ ಇನ್ ಕರ್ನಾಟಕ ಬೆಂಗಳೂರಲ್ಲಿದೆ, ಆಮೇಲೆ ನಾರ್ತಲ್ಲಿ ಬಂದುಬಿಟ್ಟು ಲಕ್ನೋವಲ್ಲಿದೆ, ಆಮೇಲೆ ವೆಸ್ಟರ್ನ್ ರೀಜನಲ್ಲಿ ಬಂದುಬಿಟ್ಟು ಕಚ್ಚಲ್ಲಿದೆ, ಆಮೇಲೆ ನಾರ್ತ್ ಈಸ್ಟರ್ನ್ ರೀಜನ್ ಬಂದುಬಿಟ್ಟು ಗುವಾಹಟಿಯಲ್ಲಿದೆ, ಹಾಗೆ NCR ರೀಜನ್ ಡೆಲ್ಲಿಯಲ್ಲೂ ಕೂಡ ಇದೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಸದರ್ನ್ ರೀಜನ್ ಆಫೀಸ್ ಅಂತ ಇದೆ. ಸೊ ಬಂದುಬಿಟ್ಟು ಅದು ವರ್ಷವಾಗಿ 2 ಲಕ್ಷ ಜನ ಎಂಟರ್ಪ್ರಿನರ್ಸ್ನ ಅವರಿಗೆ ಎಂಕರೇಜ್ ಮಾಡಿ ಅವರಿಗೆ ಟ್ರೈನಿಂಗ್ಸ್ ಕೊಟ್ಟು ಅವರಿಗೆ ಎಂಟರ್ಪ್ರಿನರ್ಶಿಪ್ಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಹೇಳುತ್ತೆ. ಸೊ ಭಾರತೀಯ ಉದ್ಯಮಶೀಲತಾ ಅಭಿವೃದ್ಧಿ ಸಂಸ್ಥೆ ಬಂದುಬಿಟ್ಟು ಕರ್ನಾಟಕದಲ್ಲಿ ಕೂಡ ಇವಾಗ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಸೊ ಎಕ್ಸೆಂಚರ್ ಸಪೋರ್ಟ್ ಆಗಿ ಮೈಕ್ರೋ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಿದೆ. ಸೊ ಅಲ್ಲಿ ಬಂದುಬಿಟ್ಟು ಒಂದು ಬ್ಯಾಚಲ್ಲಿ 50 ಜನ ಇರ್ತಾರೆ. ಅವರು 50 ಜನನ ಸೆಲೆಕ್ಟ್ ಮಾಡಿಕೊಂಡು ವಿ ಹ್ಯಾವ್ ಎ ಡೆಡಿಕೇಟೆಡ್ ಟೀಮ್. ಅವರೆಲ್ಲ ಬಂದುಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು 28 ಟ್ರೇಡ್ಸ್ ಇರುತ್ತೆ, ಹ್ಯಾಂಡಿಕ್ರಾಫ್ಟ್ಸ್, ಹ್ಯಾಂಡಿಲೂಮ್ಸು, ಕೋಲ್ಡ್ ಪ್ರೆಸ್ ಆಯಿಲ್ಸು, ಫುಡ್ ಪ್ರೊಸೆಸಿಂಗು, ಅದರ ಡಿಫ್ರೆಂಟ್ ಟ್ರೇಡ್ಸ್ ಇದೆ. ಸೊ ಅದರ ಮೇಲೆ ಅವರು ಎಲ್ಲ ಟ್ರೈನಿಂಗ್ಸ್ಗಳನ್ನ ಕೊಟ್ಟು ಅವರಿಗೆ ಬೇಕಾದ ಒಂದು ಕಾಂಪ್ಲೈನ್ಸಸ್ ಅಂತ ಹೇಳ್ತಾರೆ, ಸರ್ಟಿಫಿಕೇಷನ್ಸ್ ಇರ್ಬೋದು, ಆಮೇಲೆ ರಿಜಿಸ್ಟ್ರೇಷನ್ಸ್ ಇರ್ಬೋದು, ಅದನ್ನೆಲ್ಲ ಕೊಟ್ಟು ಅವರಿಗೆ ಒಂದು ವರ್ಷ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡಿ ಅವ್ರನ್ನ ಒಂದು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಎಂಟರ್ಪ್ರಿನರ್ಸ್ ಮಾಡೋಕ್ಕೆ ಈ ಭಾರತೀಯ ಉದ್ಯಮಶೀಲತಾ ಅಭಿವೃದ್ಧಿ ಸಂಸ್ಥೆ ತುಂಬ ಕೆಲಸ ಮಾಡ್ತಿದೆ. ಧನ್ಯವಾದಗಳು. ಎಷ್ಟು ದಿನ ತರಬೇತಿ? ಇದು ಬಂದುಬಿಟ್ಟು 26 ದಿನಗಳ ತರಬೇತಿ ಇರುತ್ತದೆ. ಸೊ ಅಲ್ಲಿ ಬಂದುಬಿಟ್ಟು ನಾವು ವಿ ಹ್ಯಾವ್ ಎ ಡೆಡಿಕೇಟೆಡ್ ಟೆಕ್ನಿಕಲ್ ಟೀಮ್. ಅವರು ಟ್ರೈನರ್ಸ್ ಇರ್ತಾರೆ, ಅವ್ರು ಬಂದುಬಿಟ್ಟು ಅದ್ರ ಬಗ್ಗೆ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಟ್ರೈನಿಂಗ್ಸ್ ಕಂಡಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೆಬಾಸ್ಟಿನ್ ಅಂತ. ನಾನು EDI ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಕೆಲಸ ಮಾಡ್ತಾಯಿದ್ದೀನಿ. ಮುಖ್ಯವಾಗಿ ಜಿಗಣಿಯಲ್ಲಿ 26 ದಿನದ ತರಬೇತಿ ಕಾರ್ಯಕ್ರಮವನ್ನು ಇವತ್ತೇ ಉದ್ಘಾಟನೆ ಮಾಡಿದ್ದೀವಿ. ಇದು ಮುಖ್ಯವಾಗಿ ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ ತರಬೇತಿ ಆಗಿರುತ್ತೆ. ತರಬೇತಿ ಬಂದುಬಿಟ್ಟು ಟೋಟ್ ಬ್ಯಾಗ್ ಮತ್ತು ಎಂಬ್ರಾಯ್ಡ್ರಿಗೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಒಂದು ಮುಂದಿನ ದಿನದಲ್ಲಿ ಉದ್ಯೋಗ ಅವಕಾಶ ಮಾಡಲಿಕ್ಕೆ
ತುಂಬ ಹೆಲ್ಪ್ ಆಗುತ್ತೆ. ಈ ತರಬೇತಿಯು 3 ಜನ ಎಕ್ಸ್ಪರ್ಟ್ ಅವರು ಟೀಚರ್ಸ್ ಅವರಿಗೆ ತರಬೇತಿ ಕೊಡ್ತಾರೆ. ತರಬೇತಿ ಆದಮೇಲೆ ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೂಡ ನಾವು ಮಾಡ್ತೀವಿ. ಸ್ಪೆಷಲಿ ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ತೀವಿ, ಆಮೇಲೆ ಬ್ಯಾಂಕ್ ಲಿಂಕೇಜ್ ಕೂಡ ಮಾಡಿಸ್ಕೊಡ್ತೀವಿ. ಆಮೇಲೆ ನಮ್ಮ ಸಂಸ್ಥೆ ಕಡೆಯಿಂದ ಎಕ್ಸಿಬಿಷನ್ ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಅವರಿಗೆ ಫ್ರೀಯಾಗಿ ಎಕ್ಸಿಬಿಷನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ಅವರಿಗೆ ಮಾರ್ಕೆಟ್ ಲಿಂಕೇಜಸ್ ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟು VACT ಕಡೆಯಿಂದ ಅವರಿಗೆ ಮೆಂಬರ್ಶಿಪ್ ಮಾಡೋದು ಅದು ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಮಾಡಿಕೊಡ್ತೀವಿ. ಇದು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟು ಈ ತರಬೇತಿ ಆದಮೇಲೆ ಮುಗಿಯಲ್ಲ. ಸುಮಾರು 16 ತಿಂಗಳು ಹತ್ರ 1.5 ವರ್ಷ ಅವ್ರ ಜೊತೆಗೆ ನಾವು ಇರ್ತೀವಿ. ಅವರು ಏನಾದರೂ ತೊಂದರೆಗಳಾಗುತ್ತಾ, ಏನಾದರೂ ಸಪೋರ್ಟ್ ಬೇಕಾ ಅಥವಾ ಬ್ಯಾಂಕ್ ಸಪೋರ್ಟ್ ಬೇಕಾ, ಆ ಥರ ಸಪೋರ್ಟ್ ಅವ್ರಿಗೆ ಕೇಳುವಾಗ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ತುಂಬ ಹೆಲ್ಪ್ ಮಾಡಲಿಕ್ಕೆ ಮುಂದಾಗ್ತೀವಿ. ಸೊ ಈ ಸಂದರ್ಭದಲ್ಲಿ EDI ಸಂಸ್ಥೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಸ್ಪೆಷಲಿ ನಮ್ಮ EDI ಸಂಸ್ಥೆ ರೀಜ್ನಲ್ ಆಫೀಸು ಬೆಂಗಳೂರಲ್ಲಿ ಡಾಕ್ಟರ್ ರಮನ್ ಸರ್ ಇದ್ದಾರೆ. ಅವರು ಕೂಡ ನಮಗೆ ಸದಾಕಾಲ ಸಪೋರ್ಟ್ ಕೂಡ ಕೊಡ್ತಾಯಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು ಟ್ರೈನಿಂಗ್ ಮಾಡ್ತಾಯಿದ್ವಿ. ಜೊತೆಗೆ ಇಂಡಿಯಾದಲ್ಲಿ ಕೂಡ ಸುಮಾರು ಕೋಆರ್ಡಿನೇಟರ್ ಟ್ರೈನಿಂಗ್ ಇದೇ ಥರ ಬೇರೆ ಬೇರೆ ರೀತಿಯಲ್ಲಿ ಟ್ರೇಡ್ಸಲ್ಲಿ ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಸೊ ಇದು ಉದ್ದೇಶ ಏನಂದರೆ ಮಹಿಳೆಯರು ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ಅವ್ರ ಕಾಲಲ್ಲಿ ಅವ್ರು ನಿಲ್ಲಬೇಕು, ಮತ್ತು ಅವರು ಏನಾದರೂ ಸಂಪಾದನೆ ಮಾಡಿ ಅವರ ಕುಟುಂಬವನ್ನು ನಡೆಸಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತರಬೇತಿಯನ್ನು ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಇವತ್ತು ಚಾಲನೆ ಆಯಿತು. ಈ ಚಾಲನೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸಿ? ಸೊ ಈ ಪ್ರೋಗ್ರಾಮಲ್ಲಿ ಮುಖ್ಯವಾಗಿ ಕೆನರಾ ಬ್ಯಾಂಕ್ನವರು ಬಂದರು, ದಿವ್ಯಾ ರಾಣಿರವರು ಬಂದರು. ಆಮೇಲೆ ನಮ್ಮ ಸಂಸ್ಥೆಯ ಮಧುಕೇಶ್ ಸರ್ ಕೂಡ ಆಗಮಿಸಿದರು. ಆಮೇಲೆ ಹಾರಗದ್ದೆ ಪಂಚಾಯಿತಿಯ ಅನಿತಾ ಅವರವರು ಕೂಡ ಈ ಕಾರ್ಯಕ್ರಮ ಬಂದಿದ್ದರು. ಆಮೇಲೆ ಹಾರಗದ್ದೆ ಪಂಚಾಯತ್ VRW ಸುರೇಶ್ರವರು ಕೂಡ ಆಗಮಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಜೊತೆಗೆ ಅಂಗನವಾಡಿ ಟೀಚರ್ ಲಕ್ಷ್ಮಿ, ಆಮೇಲೆ ಇನ್ನೊಬ್ಬರು ಶಾರದಾ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿದ್ದಾರೆ. ಧನ್ಯವಾದಗಳು. ನಮ್ಮ ಹೆಸರು? ನನ್ನ ಹೆಸರು ಸೆಬಾಸ್ಟಿನ್ ಅಂತ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಸಿಂಧು ಅಂತ. ನಾನು ಆರ್ಗದೆಯಲ್ಲಿ ನಿವಾಸವಾಗಿದ್ದೀನಿ. ಇಲ್ಲಿ EDI ಸಂಸ್ಥೆಯವರು ಇಲ್ಲಿ ಒಂದು 26 ದಿವಸಗಳ ಕಾಲ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಅಂದರೆ ಕುಚ್ಚು ಕಟ್ಟೋದು, ಟೋಟ್ ಬ್ಯಾಗ್ ಮಾಡುವಂಥದ್ದು, ಹೋಮ್ ಡೆಕೋರೇಟಿವ್ ಐಟಮ್ಸ್ ಮಾಡುವಂಥದ್ದನ್ನು ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬಷ್ಟು ಹೆಣ್ಣು ಮಕ್ಕಳಿಗೆ ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಈ ಥರ ಒಂದು ತರಬೇತಿ ಕೊಟ್ಟು ಉದ್ಯೋಗಾವಕಾಶನ ನಿರ್ಮಿಸಬೇಕು ಅಂತ ಒಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದರಿಂದ ಎಲ್ಲರಿಗೂ ತುಂಬ ಹೆಲ್ಪ್ ಆಗ್ತಾ ಇದೆ. ನಮಗೂ ಇದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಈ ಥರ ಒಂದು ಅವಕಾಶವನ್ನು ನೀಡಿದ್ದಕ್ಕೆ EDI ಸಂಸ್ಥೆಯವ್ರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಿದ್ದೆ.